ಕೆಪಿಎಸ್ಸಿ ಅಂದ್ರೆ ಭ್ರಷ್ಟಾಚಾರಗಳ ಕೂಪ ಎಂಬ ಅಪಖ್ಯಾತಿ ಇದೆ. ಇದರಲ್ಲಿ ಈಗಾಗಲೇ ಹಲವು ಪ್ರಕರಣಗಳು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಆಡಳಿತ ಮತ್ತು ಪ್ರತಿಪಕ್ಷಗಳ ಮಧ್ಯೆ ಸಂಘರ್ಷಗಳು ನಡೆದಿವೆ. ರಾಜಕೀಯ ಕೆಸರಾಚಾಟವೂ ನಡೆದಿದೆ, ಇನ್ನೂ ನಡೀತಾ ಇದೆ. ಹಾಗಾದ್ರೆ ಕೆಪಿಎಸ್ಸಿಯಲ್ಲಿ ನಡೆದೇ ಹೋಯ್ತಾ ದೊಡ್ಡ ಹಗರಣ? ಈ ಬಗ್ಗೆ ಯಾವ ಚಾನೆಲ್ಗೂ ಸಿಗದ ಎಕ್ಸ್ಕ್ಲೂಸಿವ್ ಸಂದರ್ಶನ ಫ್ರೀಡಂ ಟಿವಿಗೆ ಸಿಕ್ಕಿದೆ. ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ಕೆ ಐಎಎಸ್ ಅವರ ಜೊತೆ ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಸಂದರ್ಶನ ನಡೆಸಿದೆ. ಅದರ ಒಂದು ತುಣುಕು ಇಲ್ಲಿದೆ, ನೋಡೋಣ ಬನ್ನಿ. ಈಗ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಅಭ್ಯರ್ಥಿಗಳ ಜೊತೆ ಸಂಪರ್ಕ ಸಾಧಿಸುವಂಥದ್ದು ಅಂದರೆ ಅದು ಈಗ ಕೆಟ್ಟ ರೀತಿಯಲ್ಲಿ ಏನು ಆಗ್ತಾ ಇದೆ, ಅದ್ರ ಬದಲು ನೇರವಾಗಿ ಅಭ್ಯರ್ಥಿಗಳಿಗೆ ಅವರ ಗೊಂದಲಗಳಿಗೆ ಉತ್ತರ ನೀಡುವಂಥದ್ದಾಗಿರ್ಬೋದು, ಜೊತೆಗೆ ಅವರಿಗೆ ಮಾರ್ಗದರ್ಶನ ನೀಡುವಂಥದ್ದಾಗಿರ್ಬೋದು, ಜೊತೆಗೆ ಅವರಿಗೆ ಎಚ್ಚರಿಕೆ ನೀಡುವಂಥದ್ದಾಗಿರ್ಬೋದು. ಅಂದರೆ ಇವಾಗ ತುಂಬ ಜನ ಮೀಡಿಯೇಟರ್ಸು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ದುಡ್ಡು ಕೇಳ್ತಾರೆ, ದುಡ್ಡು ಕೊಟ್ಟರೆ ಕೆಲಸ ಆಗುತ್ತೆ ಅನ್ನೋವಂಥ ಮಾಹಿತಿಯನ್ನು ಅವರಿಗೆ ಕೊಡ್ತಾರೆ. ಸೊ ಇಂಥದ್ದೆಲ್ಲ ಏನಿದೆ ಅದನ್ನು ತೊಡೆದು ಹಾಕುವ ನಿಟ್ಟಿನಲ್ಲಿ ಇತ್ತೀಚೆಗೆ ನಾವು ಪಾರದರ್ಶಕವಾಗಿ ಮತ್ತು ಅವ್ರನ್ನ ಸಂಪರ್ಕ ಸಾಧಿಸಬೇಕು ಅನ್ನೋಂಥದ್ದನ್ನು ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅದನ್ನು ಇವಾಗ ನಾನು ಕಾರ್ಯದರ್ಶಿಯಾಗಿ ಜವಾಬ್ದಾರಿ ವಹಿಸಿಕೊಂಡ ನಂತರ ಹಿಂದೆ ಕೆಲವು ಪರೀಕ್ಷೆಗಳು ಏನು ನಡೆದಿದ್ವು ಅವುಗಳ ಫಲಿತಾಂಶವನ್ನು ಆದಷ್ಟು ಶೀಘ್ರವಾಗಿ ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈಗ 1-2-3 ಎಕ್ಸಾಮ್ದು ಮಾತ್ರ ಉಳಿದುಕೊಂಡಿದೆ, ಅದನ್ನು ಕೂಡ ಕಂಪ್ಲೀಟ್ ಮಾಡ್ತೀವಿ. ಜೊತೆಗೆ ಈಗ ಹೊಸ ಎಕ್ಸಾಮ್ಸು ಸರ್ಕಾರ ಏನು ಹೊಸ ಹುದ್ದೆಗಳನ್ನು ತುಂಬಬೇಕು ಅಂತ ಹೇಳಿದೆ, ಅದರಲ್ಲಿ ನಮಗೆ ಇವಾಗ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಮಾತ್ರ ನೀಡಿದ್ದಾರೆ. ಆ ಉಳಿದ ಎಲ್ಲ ಗ್ರೂಪ್ ಸಿ ಹುದ್ದೆಗಳು, ಹೆಚ್ಚಿನ ಸಂಖ್ಯೆ ಗ್ರೂಪ್ ಸಿ ಹುದ್ದೆಗಳನ್ನು KEAಗೆ ಕೊಟ್ಟಿದ್ದಾರೆ. ನಾವು ಕೂಡ ಅದನ್ನು ಒಪ್ಕೊಂಡಿದ್ದೀವಿ. ಯಾಕಂದರೆ ಸಾರ್ವಜನಿಕರ ಮತ್ತು ಅಭ್ಯರ್ಥಿಗಳ ನಂಬಿಕೆಯನ್ನು ಗಳಿಸಬೇಕು ಅನ್ನೋದು ಇವಾಗ ಪ್ರಥಮ ಆದ್ಯತೆ ಆಗಿರುತ್ತೆ.